ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಕುಟ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿರುವ ಕಿಡಿಗೇಡಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆ ಉದ್ದಕ್ಕೂ ಆಕ್ರೋಶ ಹೊರಹಾಕಿದ ದಲಿತ ಸಂಘಟನೆಯ ಪ್ರಮುಖ ಕಾರ್ಯಕರ್ತರು ಕಿಡಿಗೇಡಿಗಳನ್ನು ಬಂಧಿಸಬೇಕು ಮತ್ತು ಹುಮನಾಬಾದ್ ತಾಲೂಕಿನ ಹುಣಸಗಿರ ಗ್ರಾಮದ ದಲಿತ ವಿದ್ಯಾರ್ಥಿ ಮೇಲೆ ಕೋಮುವಾದಿಗಳ ಶಕ್ತಿ ಜೈ ಶ್ರೀರಾಮ್ ಎಂದು ಹೇಳಬೇಕು ಎಂದು ಮನಬಂದಂತೆ ಬೈದಿರತಕ್ಕಂತ ಕಿಡಿಗೇಡಿಗಳನ್ನ ಬಂಧಿಸಿ ಅವರಿಗೆ ಜೈಲಿಗಟ್ಟಿಸಬೇಕು. ಔರಾದ್ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕೆಂಬ ಹುನ್ನಾರ ನಡೆದಿದೆ. ಅದನ್ನು ಕೂಡ ಖಂಡಿಸಿ ಬೀದರ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆ ಉದ್ದಕ್ಕೂ ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ಪ್ರಮುಖರು ಪದಾಧಿಕಾರಿಗಳು ಸೇರಿಕೊಂಡು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಒಂದು ಕಡೆ ಸೇರಿಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಲೋಕಸಭೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತ ಹಲವಾರು ಘಟನೆಗಳು ಕೂಡ ನಡೀತಾ ಇದ್ದಾವೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಈ ತರದ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಅದನ್ನ ಪ್ರತಿಭಟಿಸುವ ಮೂಲಕ ಅವರಿಗೆ ಉತ್ತರ ಕೊಡಬೇಕಾಗಿದೆ ಮತ್ತು ಮುಂದಿನ ಚುನಾವಣೆಗಳನ್ನು ಯಾವ ರೀತಿಯಾಗಿ ನಾವು ಗೆಲ್ಲಬೇಕು, ಯಾವ ರೀತಿಯಾಗಿ ಕೋಮುಶಕ್ತಿಯನ್ನು ಹೊರಹಾಕಬೇಕು ಎನ್ನುವುದನ್ನ ನಾವು ಮನಗಂಡು ಮುಂದಿನ ಚುನಾವಣೆ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಎಂದು ಪ್ರಮುಖರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಬೀದರ್ ಜಿಲ್ಲೆಯ ಪ್ರಮುಖರು ಮತ್ತು ದಲಿತ ಮುಖಂಡರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯ ಹೊರವಲಯದ ಕುಟ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿರುವ ಹಾಗೂ ಹುಮನಾಬಾದ್ ತಾಲೂಕಿನ ಹುಣಸಗೇರ ಗ್ರಾಮದ ದಲಿತ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಬುಧವಾರ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ಜಿಲ್ಲೆಯ ಕುಟ್ನೂರು ಗ್ರಾಮದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಅವಮಾನಗೊಳಿಸಿ ಮಾನವ ಕುಲಕ್ಕೆ ಅವಮಾನ ಮಾಡಿರುವಂತಹ ಘಟನೆ ನಡೆದಿದೆ. ಸಂವಿಧಾನ ಶಿಲ್ಪಿಗೆ ಹಾಗೂ ಕೋಟ್ಯಾಂತರ ಜನರಿಗೆ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅಂಥವರನ್ನು ಕೂಡಲೇ ಗಡೀಪಾರು ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಗಿದೆ. ಜೊತೆಗೆ ಹುಮನಾಬಾದ್ ತಾಲೂಕಿನ ಹುಣಸಗಿರ ಗ್ರಾಮದ ದಲಿತ ವಿದ್ಯಾರ್ಥಿಗೆ ಕೆಲವು ಕೋಮುವಾದಿ ಹುಡುಗರು ತಡೆದು ನಿಲ್ಲಿಸಿ ಬಾಯಿಗೆ ಬಂದಂತೆ ಬೈದು ಒತ್ತಾಯಪೂರ್ವಕವಾಗಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಲು ಒತ್ತಾಯ ಮಾಡಿದ್ದಾರೆ. ಸಮಾಜದ ಪರಿಕಲ್ಪನೆ ಹೊಂದಿರುವಂತಹ ಹಾಗೂ ಸರ್ವ ಜನರಿಗೂ ಸಮಾನತೆಯ ಭಾವನೆ ತಿಳಿಸುವ ಮೂಲಕ ಸಂವಿಧಾನಡಿಯಲ್ಲಿ ನಡೆಯುವ ಈ ದೇಶದಲ್ಲಿ ಕೆಲ ಕೋಮುವಾದಿಗಳ ಶಕ್ತಿ ಈ ರೀತಿಯ ವರ್ತನೆಗಳನ್ನು ಮಾಡುತ್ತಿರುವುದು ದೇಶಕ್ಕೆ ಮಾರಕವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಗಳಿಂದ ಅನೇಕ ಗ್ರಾಮಗಳಲ್ಲಿ ದಲಿತರ ಮೇಲೆ ನಡೆದಿರುವಂತಹ ಕುಕೃತ್ಯಗಳನ್ನು ಎದುರಿಸುವ ವಿರೋಧಿಗಳಿಗೆ ಮತ್ತು ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು, ಕಾನೂನಂತೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆ ಒಕ್ಕೂಟದ ಪ್ರಮುಖರು ಜಿಲ್ಲಾಧಿಕಾರಿಗಳಿಗೆ ಮನವಿಪತ್ರ ಸಲ್ಲಿಸಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದ ದಲಿತ ಮುಖಂಡರಾದ ಮಾರುತಿರಾವ್ ಬೋದೆ, ವಿಠಲ್ದಾಸ್ ಪ್ಯಾಗೆ, ಬಾಬುರಾವ್ ಪಾಸ್ವಾನ್, ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳಗಿ, ರಾಜ್ಕುಮಾರ್ ಮೂಲ್ಭಾರತಿ, ಸಿರ್ಪತ್ರಾವ್ ದೀನೆ, ಕಲ್ಯಾಣರಾವ್ ಭೋಸ್ಲೆ, ಅಮೃತರಾವ್ ಚಿಂಕೋಡೆ, ಅಂಬಾದಾಸ್ ಗಾಯಕ್ವಾಡ್, ಮಾರುತಿ ಕಂಟೆ, ಅಶೋಕ್ ಮಾಳ್ಗೆ, ಶಿವಕುಮಾರ್ ನಿಲಿಕಟ್ಟಿ, ರಘುನಾಥ್ ಗಾಯಕ್ವಾಡ್, ಶಾಲಿವಾನ್ ಬಡಗೇರ್, ಬಾಬುರಾವ್ ಮಿಟಾರೆ, ರಮೇಶ್ ಪಾಸ್ವಾನ್, ಪ್ರದೀಪ್ ನಾಟೇಕರ್, ಅವಿನಾಶ್ ದೀನೆ, ಸಂದೀಪ್ ಕಾಟೆ, ಸಾಯಿ ಸಿಂಧೆ, ಜೀವನ್ ಬುಡ್ತಾ, ಧನರಾಜ್ ಮುಸ್ತಾಪುರೆ, ರಾಹುಲ್ ಡಾಂಗೆ, ಸತೀಶ್ ಲಕ್ಷ್ಮಿ ದೊಡ್ಡಿ ಸೇರಿದಂತೆ ಅನೇಕ ಜನ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು. ಎಂದಿನಂತೆ ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಜನ ವಿದ್ಯಾರ್ಥಿನಿಯರು ಮತ್ತು ದಲಿತ ಬಾಂಧವರು ಸೇರಿಕೊಂಡು ಸಮಾಜದಲ್ಲಿ ನಡೆತಕ್ಕಂಥ ಆಘಾತಕಾರಿಗಳಿಗೆ ಕಡೆಗಣನೆ ಹಾಕಬೇಕು. ಮುಂದಿನ ದಿನಮಾನಗಳಲ್ಲಿ ನಡೆದಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇದು ಹುನ್ನಾರವಾಗಿದೆ. ನಾವು ಈ ಥರದ ಕೆಟ್ಟ ಸಂದೇಶಗಳಿಗೆ ಕಿವಗೂಡದೆ ಮುಂದಿನ ಚುನಾವಣೆ ಹೇಗೆ ಎದುರಿಸಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಬೇಕೆಂದು ಅನಿಲ್ ಕುಮಾರ್ ಬೆಲ್ದಾರ್ ಅವರು ಸಲಹೆ ನೀಡಿದ್ದಾರೆ. ಹಾಗಾದರೆ ಬನ್ನಿ ನಿಮಗೆಲ್ಲ ಡೀಟೇಲ್ಸ್ ಆಗಿ ತೋರಿಸ್ತೀವಿ. ದಲಿತ ಪ್ರಮುಖರು ಏನೇನೆಲ್ಲ ಮಾತಾಡಿದ್ದಾರೆ ಎಂಬುದನ್ನು ಇದರಲ್ಲಿ ನೀವು ನೋಡಬಹುದಾಗಿದೆ. ಬನ್ನಿ ಬಂಧುಗಳೇ, ಇವತ್ತಿನ ಪ್ರಮುಖ ಸುದ್ದಿಗಳತ್ತ ಒಂದಿಷ್ಟು ಗಮನಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ವಿನಂತಿ ಮಾಡಿಕೊಳ್ಳಲಾಗ್ತದೆ. ಸಂಪೂರ್ಣ ಬಂದ್ ಮಾಡಿ ಅಲ್ಲಿನ ದಲಿತ ಸಮಾಜ, ಅಂಬೇಡ್ಕರ್ ಅನುಯಾಯಿಗಳು, ಸಮಾಜದ ಎಲ್ಲ ಹಿತಚಿಂತಕರು ಪ್ರತಿಭಟನೆ ಮಾಡಬೇಕಂತ ಶಾಂತಿ ರೀತಿಯ ಒಂದು ಮೆಸೇಜ್ ಅನ್ನ ಈ ರಾಜ್ಯದ ಸರ್ಕಾರ ಇರ್ಬೋದು, ಸರ್ಕಾರ ಇರ್ಬೋದು, ಜಾತಿವಾದಿ ಇರ್ಬೋದು, ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದೆ. ಇವತ್ತು ದಲಿತರ ಶಕ್ತಿ ಏನು ಅಂತ. ಆದ್ರೆ ನಮ್ಮ ಜಿಲ್ಲೆಗೆ ಹತ್ತಿರುವಂತಹ ಒಂದು ಕಲಬುರಗಿಯ ಆದ ಘಟನೆ ಯಾವಾಗಲೂ ರಾಜ್ಯದಲ್ಲಿ ಆಗಲಿ ದೇಶದಾಗಲಿ ಬೀದರ್ನಲ್ಲಿ ಆ ಒಂದು ಹುಲಿ ಬೆಂಕಿ ಸ್ಟಾರ್ಟ್ ಆಯ್ತದೆ.
ಆ ತರ ಇವತ್ತು ಬೀದರ್ನಿಂದ ಒಂದು ಸಣ್ಣ ಪ್ರಮಾಣದ ಸಂಘಟನೆಗಳ ಒಕ್ಕೂಟವನ್ನು ಮಾಡಿಕೊಂಡು ಇವತ್ತು ನಾವು ನಿನ್ನೆ ಆಗಿದ ಘಟನೆ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಏನಿವತ್ತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಮಾಡಿದೆ ಅಂದ್ರೆ ಇವತ್ತು ಇಡೀ ರಾಜ್ಯದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇರಬಹುದು, ಬಸವೇಶ್ವರ ಪುತ್ಥಳಿ, ಮಹಾನಾಯಕರ ಪುತ್ಥಳಿಗಳೆಲ್ಲ ಸಿಸಿ ಕ್ಯಾಮೆರಾ ಕೂಡಿಸಬೇಕು, ಅದಕ್ಕೆ ಎಲ್ಲ ರಕ್ಷಣೆ ಮಾಡ್ಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಇವತ್ತ ಏನು ಕಲಬುರಗಿ ಆಗಿದ್ದ ವಿಷಯವನ್ನ ಬಹಳ ಗಂಭೀರತೆಯನ್ನು ತಗೊಂಡು ಇವತ್ತು ಅಲ್ಲಿ ಏನು ಅಲ್ಲಿ ಒಂದು ಜನಗಳು ಬಂದ ಹಾರ ಹಾಕದಲ್ಲಿ ಒಂದು ಚಿಟ್ಟೆ ಬರದಲ್ಲಿ 5 ಜನಗಳು ನಮಗ ದುಡ್ಡು ಕೊಟ್ಟು ನಮ್ಗೆ ಕಳಿಸ್ಯಾರ. ಈ ದುಡ್ಡು ತಗೊಂಡು ನಾವು ಇಲ್ಲಿ ಈ ಹಾರ ಹಾಕಿದ್ದೇವೆ ಅಂತ ಅಲ್ಲಿ ಬರ್ತಾರ. ಅದಕ್ಕೆ ಯಾವುದೂ ಕೂಡ ಈಸಿ ತಗೋಬಾರ್ದು. ಆ 5 ಜನಗಳನ್ನ ಅವ್ರು ಕರೆಸಿ ತನಿಖೆ ನಡೆಸಬೇಕು. ಈಗಾಗಲೇ ನಾವು ಇಬ್ಬರನ್ನ ಈಗಾಗಲೇ ನಾವು ಬಂಧಿಸ್ತೇವೆ ಅಂತ ಹೇಳ್ತಾರೆ. ಅದು ಕೂಡ ಅವ್ರ ಹೆಸರು ಏನು ಅವರೆಲ್ಲ ಕೂಡ ಬಹಿರಂಗ ಪಡಿಬೇಕು. ಅವ್ರಿಗೆ ಬಂಧಿಸಿದಲ್ಲಿ ಅವರಿಗೆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಈ ಒಂದು ಒತ್ತಾಯ ಮಾಡಬೇಕಂತ ಅನೇಕ ಬಹಳ ಹೊತ್ತಿನಿಂದ ಇವತ್ತ ಎಲ್ಲ ಸ್ನೇಹಿತರು ಸಂಗಾತಿಗಳು ನಾವಿಲ್ಲಿ ಬಂದಿದ್ದೇವೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ಇವತ್ತು ಕಲಬುರಗಿಯಲ್ಲಾಗಿದೆ, ಇವತ್ತು ಬೀದರ್ನಲ್ಲಿ ಅಲ್ಲಿ ಔರಾತ್ತಲ್ಲಿ ಒಂದು ಘಟನೆ ಆಗಿದೆ. ಇಂಥ ಘಟನೆಗಳು ಯಾಕೆ ಆಗ್ತಾ ಇದೆ ಯುವಕರೇ ಕೇಳ್ಕೊಳ್ಳಿ ದಯವಿಟ್ಟು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆ ನಾವು ಹೇಳ್ತಾ ಇದ್ದೀವಿ. ಸಮಸ್ತ 140 ಕೋಟಿ ಜನರಿಗೆ ನಮ್ಮ ಸಂವಿಧಾನ ನೋಡಿ, ಬಾಬಾ ಸಾಹೇಬರು ನೋಡಿ ಅಂತ. ಆದರೆ ಅಂಗಡಿ ಕಿಡಿಗೇಡಿಗಳಿದ್ದರು, ಹಿಂದೂ ಯಾರ ಮುಂದಿರ್ತಾರ. ಅದರ ಮಧ್ಯದಲ್ಲಿ ನನಗೆ ಕೊಟ್ಟಂತ ಗೌತಮ್ ಬುದ್ಧರ ದಾರಿ, ಮಧ್ಯದ ದಾರಿ ಎಲ್ಲರ ಹೃದಯವನ್ನು ಗೆದ್ದು ವಿಶ್ವದಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನ ಸ್ಥಾಪನೆ ಮಾಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ನಾನು ಹೆಚ್ಚಿನ ಹೇಳೋದಿಲ್ಲ. ಯುವಕರೇ ತಾವು ಜಾಗೃತರಾಗಿ ತಮ್ಮ ತಮ್ಮ ಗ್ರಾಮಗಳಲ್ಲಿ, ತಮ್ಮ ತಮ್ಮ ಊರುಗಳಲ್ಲಿ, ಕೇರಿಗಳಲ್ಲಿ, ಏಕೆಂದ್ರೆ 2024 ಚುನಾವಣೆ ಬರ್ತಾ ಇದೆ. ನಮಗೆ ಬಾಬಾ ಸಾಹೇಬರ ಪ್ರತಿಮೆಗಳ ಅವಮಾನ ಮಾಡಿ ನಮ್ಗೆ ಇದರಲ್ಲೇ ಸಿಕ್ಕಾಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎದಕ್ಕೆ ಲಕ್ಷ್ಯ ಕೊಡಬೇಕೆಂಬ ಕೇಳ್ತಾ ಇದ್ದೀನಿ. ಮತ್ತೆ ಈಗ ನಮ್ಮ ಇಲ್ಲಿ ಇರುವಂತ ವಿವಿಧ ದಲಿತ ಸಂಘಟನೆ ಮುಖಂಡರು ಮಾತಾಡಬೇಕಂತ ತಿಳ್ಕೊಳ್ತಾರೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದಾರ. ಒಬ್ಬರನ್ನ ಅರೆಸ್ಟ್ ಮಾಡಬೇಕಾಗ್ಯದ. ಅದಕ್ಕೆ ಇವತ್ತು ನಾವೆಲ್ಲರೂ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಈ ತರ ಘಟನೆಗಳು ಆಗಬೇಡ. ಯಾಕಂದ್ರೆ ಪ್ರತಿ ಸಾರಿ ಈ ಕೋಮುವಾದಿ ಶಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಶಕ್ತಿಗಳು ಏನಾದ್ರೂ ಒಂದು ಕಿಡಿಗೇಡಿತನ ಹಚ್ಚಿ ರಾಜ್ಯ ಅಶಾಂತಿಯಲ್ಲಿ ಮೂಡಿಸಬೇಕಂತಕ್ಕಂತ ಒಂದು ಹುನ್ನಾರ ಮಾಡ್ತಾ ಇದ್ದಾರ. ಅದಕ್ಕೆ ಸರ್ಕಾರಕ್ಕೆ ಹಿಮ್ಮೆಟ್ಟಿಸಬೇಕು, ಸರ್ಕಾರ ಅದಕ್ಕೆ ಬಲಿ ಒತ್ತಬೇಕು, ಸರ್ಕಾರ ಅವ್ರನ್ನ ಹಿಡಿದು ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೆ ದಯಮಾಡಿ ನಾವೆಲ್ಲರೂ ಮನವಿ ಮಾಡ್ಕೊಳ್ಳೋದ್ರಿಂದ ತಂಬಾಕು ಯಾರು ತಿನ್ನಿಲ್ಲ ಜಯ ಹೊಡಿಬೇಕು, 2 ಕೈ ಎತ್ತಿ ಹೊಡಿಬೇಕು. ಲಕ್ಕುವಾಗಂತವ್ರು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ ಯಾರ್ಯಾರು ತಾಕತ್ತದ ಕೆಳಕ್ ಕೂಡ್ಬೇಕಿದೆ. ಹಂಗೆ ಬಾಬಾ ಸಾಹೇಬರ ಅಭಿಮಾನಿಗಳಿದ್ದವರು ಕೂರ್ತೀರಿ, ವಿರೋಧಿತ ಹೇಳಕ್ಕೆ ಅಷ್ಟೇ. ದಯವಿಟ್ಟು ನೋಡ್ರಿ, ಯಾವ ಜಾಗದಲ್ಲಿ ಜಿಲ್ಲಾಧಿಕಾರಿಗಳು ಬಂದಾರ ಏನು ಮಾಡ್ಬೇಕಂತ ಮನವಿ ಪತ್ರ ಕೊಡ್ಬೇಕಂತಲ್ಲ. ಯಾರು ಈ ಮೂರ್ತಿಗಳ ಬಗ್ಗೆ ಮಾಡ್ತಾರ ಅವ್ರ ಲೆಕ್ಕ ಮಾಡ್ತಾರ. ಯಾರು ವಿರೋಧಿಗಳಿರ್ತಾರ ಬಣ್ಣ ಹಚ್ಕೊಂಡು ಬಂದು ಬೇಕಂತ ಯಾವುದೇ 100 ಜನ ಸೇರಿ ಕಾರ್ಯಕ್ರಮ ಮಾಡ್ತಾರ, 1-2 ಮಂದಿ ಬರ್ತಾರ, ಬೆಂಕಿ ಹಚ್ಚಲಕ್ಕೆ ಬರ್ತಾರ. ಅದಕ್ಕೆ ಲೆಕ್ಕ ಹಿಡಿಬಾರ್ದು. ತಥಾಗತ ಭಗವಾನ ಬುದ್ಧನ ದಾರಿಯಲ್ಲಿ, ಬಸವಣ್ಣನ ದಾರಿಯಲ್ಲಿ ಯಾವ ಎಲ್ಲ ಶರಣರು ಹೇಳಿರ್ತಕ್ಕಂಥ ಶಾಂತಿ ಪಥದಲ್ಲಿ, ಕನಕರ ಪಥದಲ್ಲಿ ನಾವು ಶಾಂತಿಯುತವಾಗಿ ಮೂರ್ತಿಗಳ ಅಪಮಾನ ಮಾಡೋದ್ರ ಅರ್ಥ ಆ ಸೊಸೈಟಿಗೆ, ಸಮಾಜಕ್ಕೆ ಅಪಮಾನ ಮಾಡಿದಾಗ್ತದ. ಮೂರ್ತಿಗಳಕ್ಕಿಲ್ಲ, ಆ ಅಪಮಾನ ಮಾಡಿರ್ತಕ್ಕಂಥವರಿಗೆ ಸರ್ಕಾರ ಅವ್ರಿಗೆ ಹುಡುಕಿ ಸ್ವತಃ ತೆಗೆದು ಅವರಿಗೆ ಒಳ್ಳೆ ರೀತಿ ಮುಂದಿನ ಜೀವನದಲ್ಲಿ ಕೆಟ್ಟದ್ದು ಮಾಡ್ಲಾರ್ದಂಗ ಅವ್ರಿಗೆ ಚೆನ್ನಾಗಿ ಔಷಧಿ ಕೊಟ್ಟು ಈ ಡಾಕ್ಟರ್ ಕೆಲಸ ದೇವರು ಮಾಡಬೇಕಂತ ಸರ್ಕಾರ ಅಂತ ಹೇಳ್ತಾ ದಯವಿಟ್ಟು ಅದನ್ನು ಶಾಂತಿ ರೀತಿಯಲ್ಲಿ ಮುಂದೇನೋ ನಿರ್ಣಯ ತಗೋತಾರ. ಆ ನಿರ್ಣಯದಲ್ಲಿ ನಾವು ಶಾಂತಿಯುತವಾದಂತಹ ಒಂದು ಸಂದೇಶ ಕಲಿಸಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕಾಗಿ ಬೇರೆ ಇಲ್ಲ. ಈಗ ಮುಖಂಡರುಗಳೇನು ಮಾತಾಡ್ತಾರ, ಭಾರತೀಯ ಬೌದ್ಧರಾಗಲಿ ಹಿರಿಯರು ಮಾತಾಡ್ತಾರೆ. ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಈ ತರ ಘಟನೆಗಳು ಆಗಬಾರ್ದು. ಯಾಕಂದ್ರೆ ಪ್ರತಿ ಸಾರಿ ಈ ಕೋಮುವಾದಿ ಶಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಶಕ್ತಿಗಳು
ಏನಾದ್ರೂ ಒಂದು ಕಿಡಿಗೇಡಿನ ಹಚ್ಚಿ ರಾಜ್ಯ ಅಶಾಂತಿಯಲ್ಲಿ ಮೂಡಿಸ್ಬೇಕಂತಕ್ಕಂತ ಒಂದು ಹುನ್ನಾರ ಮಾಡ್ತಾ ಇದ್ದಾರ. ಅದಕ್ಕ ಸರ್ಕಾರಕ್ಕ ಹಿಮ್ಮೆಟ್ಟಿಸಬೇಕು, ಸರ್ಕಾರಕ್ಕೆ ಬರಿ ಒತ್ತಬೇಕು, ಸರ್ಕಾರ ಅವರನ್ನು ಹಿಡಿದು ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೆ ದಯಮಾಡಿ ನಾವೆಲ್ಲರೂ ಮನವಿ ಮಾಡ್ಕೊಳ್ಳೋದ್ರಿಂದ ಸರ್ ಮಾತಾಡ್ಕೊಳ್ಳೋದು ಎಲ್ಲರೂ ಈ ರಾಜ್ಯ ಬಸವಣ್ಣ ಹುಟ್ಟಿನಂತ ನಾಡು, ಬಸವಣ್ಣವರ ನಾಡು. ಶಾಂತಿಗೆ ಸಾಬೀತಾದ ಕೂಡಲೇ, ಅಪರಾಧವನ್ನ ಸಾಬೀತಾದ ಕೂಡಲೇ ಅವರನ್ನ ನೇಣಿಗೇರಿಸತಕ್ಕಂತ ಕಾನೂನನ್ನ ಈ ದೇಶದಲ್ಲಿ ಜಾರಿಗೆ ತರಬೇಕು ಅಂತ ನಾವು ಮೋದಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇನ್ನೊಂದು ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಯಾರೇ ಮಹಾಪುರುಷರ ಪುತ್ಥಳಿ ಹತ್ರ ಹೋಗಕ್ಕೆ ಅವ್ರಿಗೆ ಭಯ ಕಾಣಬೇಕು. ಇವತ್ತ ಗುಲ್ಬರ್ಗನಲ್ಲಾಗಿದೆ, ಇವತ್ತ ಬೀದರ್ ಜಿಲ್ಲೆನಲ್ಲಿ ಹುಮನಾಬಾದ್ ತಾಲೂಕಿನ ಒಂದು ಯಾವುದು ಹುಣಸಗೆರೆ ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ದೇವರು ಅಂತ ಹಾಕೊಂಡಿದ್ದಾರೆ. ಏನಿದು ಕಾನೂನು ಬಾಹಿರ? ಇವತ್ತು ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ, ತಾನು ಯಾವುದೇ ಧರ್ಮ ಯಾವುದೇ ಪೂಜೆ ಪಾಠಗಳನ್ನು ಮಾಡ್ಕೊಳ್ಳಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅದರ ಪ್ರಕಾರ ವಿದ್ಯಾರ್ಥಿ ಮಾಡಿದ್ದಾನೆ. ಆದ್ರೆ ಯಾವ ರೀತಿ ಒತ್ತಾಯ ಪೂರ್ವಕವಾಗಿ ನಾವು ಯಾವ ದೇಶದಲ್ಲಿದ್ದೇವೆ, ಇವಾಗ ಸ್ವತಂತ್ರವಾಗಿ 75 ವರ್ಷ ಆಗಿದೆ. ಆದ್ರೆ ಒಬ್ಬ ದಲಿತ ಯುವಕನನ್ನ ಒಬ್ಬ ಹಿಂದೂ ಕಟ್ಟರವಾದಿ ಹಿಂದೂ ಟೆರರಿಸ್ಟರ್ ಇರ್ತಕ್ಕಂಥ ಸಣ್ಣ ಹುಡುಗರು ಅವನಿಗೆ ಕರ್ಕೊಂಡು ಹೋಯ್ದು ಅವನಿಗೆ ರಾಮ ಮಂದಿರದಾಗ ಅವನಿಗೆ ನೆಲಕ್ಕೆ ಹಾಕಿ ಅವನಿಗೆ ನಮಸ್ಕಾರ ಮಾಡಿ ಮಾಫಿ ಮಾಡಕ್ ಹಚ್ತಾರಂದ್ರ ಇವತ್ತು ಯಾವ ಪರಿಸ್ಥಿತಿ ಆಗಿದ್ದೆವು. ಇವತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿದ್ದಾರೆ. ಕೂಡಲೇ ಕೇವಲ 4-5 ಜನ ಮೇಲೆ ಮಾತ್ರ ಅಟ್ರಾಸಿಟಿ ಕೇಸ್ ಆಗಿದೆ, ಉಳಿದವ್ರ ಮೇಲೆ ಆಗಿಲ್ಲ. ಅಲ್ಲಿ ಶಾಸಕರು ಒತ್ತಡ ಹಾಕಿ ಅವ್ರ ಹಿಂದೂ ಕಾರ್ಯಕರ್ತರು, RSS ಕಾರ್ಯಕರ್ತರು, ಬಿಜೆಪಿ ಯಾವನೇ ಆಗಿರ್ಲಿ ಅವನನ್ನು ಕೂಡಲೇ 24 ಗಂಟೆ ಒಳಗಡೆ ಬಂಧಿಸದೇ ಇದ್ರೆ ಇದು ಉಗ್ರ ಹೋರಾಟ ತಗೊಳ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಗಡಿಗಳು ಅವರ ತಾಲೂಕಿನ ಗಡಿಗಳು ಅಂಬೇಡ್ಕರ್ ಪ್ರತಿಮೆ ಕೂಡ 2 ದಿನ ವಿವಾದ ನಡೀತಾ ಇದೆ. ಅದರ ವಿವಾದ ಬಗೆಹರಿಸಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ಒಂದು ಕಡೆ ಇರುವಂತ ವ್ಯವಸ್ಥೆ ಮಾಡುವಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸಿ ಎಲ್ಲಾ ಕಿಡಿಗೇಡಿಗಳನ್ನ ದಲಿತರ ಮೇಲೆ ನಡೆದಂತ ಅವಮಾನ ದೌರ್ಜನ್ಯಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತ ಎಲ್ಲಾ ಕಿಡಿಗೇಡಿಗಳನ್ನ ಈ ದೇಶದಿಂದಲೇ ಗಡಿಪಾರು ಮಾಡಬೇಕಂತ ಒತ್ತಾಯಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಸಚಿವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಲಬುರಗಿ ಜಿಲ್ಲೆಯ ಕೊಟ್ನೂರು ಡಿ ಗ್ರಾಮದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಅವಮಾನಗೊಳಿಸಿ ಮಾನವ ಕುಲಕ್ಕೆ ಅವಮಾನ ಮಾಡಿ ಸಂವಿಧಾನ ಶಿಲ್ಪಿಗೆ ಹಾಗೂ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಹಾಗೂ ಹುಮನಾಬಾದ್ ತಾಲೂಕಿನ ಹುಣಸಗೆರೆ ಡಿ ಗ್ರಾಮದ ದಲಿತ ವಿದ್ಯಾರ್ಥಿಗೆ ಕೆಲವು ಕೋಮುವಾದಿ ಹುಡುಗರು ತಡೆದು ನಿಲ್ಲಿಸಿ ಬಾಯಿಗೆ ಬಂದಂತೂ ಬೈದು ಒತ್ತಾಯ ಪೂರ್ವಕವಾಗಿ ಜೈ ಶ್ರೀರಾಮ್ ಘೋಷಣೆ ಹೇಳಲು ಹೇಳಿ ನಿನ್ನೆ ಒತ್ತಾಯ ಹಾಕಿದ್ದಾರೆ. ಸಮಾಜದ ಪರಿಕಲ್ಪನೆ ಹೊಂದಿರುವ ಹಾಗೂ ಸರ್ವ ಜನರಿಗೂ ಸಮಾನತೆ ಭಾವವನ್ನು ತಿಳಿಸುವ ಸಂವಿಧಾನದಡಿಯಲ್ಲಿ ನಡೆಯುವ ಈ ದೇಶದಲ್ಲಿ ಕೆಲವು ಕೋಮುವಾದಿ ಶಕ್ತಿಗಳು ಈ ರೀತಿ ವರ್ತನೆ ಮಾಡುತ್ತಿರುವುದು ದೇಶಕ್ಕೆ ಮಾರಕವಾಗಿರುತ್ತದೆ. ಇಂತಹ ಪ್ರಕರಣಗಳು ದೇಶದಲ್ಲಿ ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಿ ಈ ಕೃತ್ಯ ಎಸಗಿರುವ ದೇಶ ವಿರೋಧಿ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೊಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಇಂದು ಬೀದರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಸ್ತೆ ತಡೆ ಚಳವಳಿಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಗೃಹ ಸಚಿವರಿಗೆ ಮನವಿ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಶಾಂತಿ ರೀತಿಯಿಂದ ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದಕ್ಕೆ. ಎರಡನೇದಾಗಿ ಈಗಾಗಲೇ ಬೀದರ್ದಲ್ಲಿ ಯಾರು ಈ ಪ್ರತಿಮೆಗೆ ಅವಮಾನಗೊಳಿಸಿದರೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿ ಆ್ಯಕ್ಷನ್ ತಗೊಂಡಿದೆ ಅಂತೇಳಿ ಮಾಹಿತಿಯನ್ನು ಕಲಬುರಗಿಯಿಂದ ನಾವು ಪಡೆದಿದ್ದೇವೆ. ಎರಡನೇದಾಗಿ SP ಸಾಹೇಬರು ನಿನ್ನೆ ರಾತ್ರಿ Ya, oi. Un